ಇನ್ನು ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. ಸಾಮಾಜಿಕ ಹೋರಾಟಗಾರ ವೆಂಕಟಚಲಪತಿ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಕೋಲಾರ ಎಫ್ಡಿಎ ಅಜಯ್ ಸೇರಿ ಹಲವರ ವಿರುದ್ಧ ದೂರನ್ನ ನೀಡಲಾಗಿದೆ. A1 ಆರೋಪಿ ಬಿಟ್ಟು ಉಳಿದವರ ಬಂಧನ ಆಗಿದೆ. ಅಧಿಕಾರಿಗಳು ಅಜಯ್ ಜೊತೆಗೆ ಶಾಮೀಲಾಗಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ತನಿಖೆಗೆ ಆಗ್ರಹಿಸಿ ರಾಜ್ಯಪಾಲರಿಗೆ ವೆಂಕಟಚಲಪತಿ ದೂರನ್ನ ಕೊಟ್ಟಿದ್ದಾರೆ. ಭ್ರಷ್ಟರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ರಾಜ್ಯಪಾಲರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡಲಾಗಿದೆ. ಸಾಮಾಜಿಕ ಹೋರಾಟಗಾರ ವೆಂಕಟಚಲಪತಿ ದೂರನ್ನ ಕೊಟ್ಟಿದ್ದಾರೆ. ಕೋಲಾರ ಎಫ್ಡಿಎ ಅಜಯ್ ಸೇರಿದಂತೆ ಹಲವರ ವಿರುದ್ಧ ದೂರನ್ನ ಕೊಟ್ಟಿರೋದು. A1 ಆರೋಪಿಯನ್ನು ಬಿಟ್ಟು ಉಳಿದವರ ಬಂಧನ ಆಗಿದೆ. ಅಧಿಕಾರಿಗಳು ಅಜಯ್ ಜೊತೆಗೆ ಶಾಮೀಲಾಗಿದ್ದಾರೆ. ಹಿರಿಯ ಅಧಿಕಾರಿಗಳಲ್ಲಿ ಮಾತನಾಡಿದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಹೀಗಂತ ತನಿಖೆಗೆ ಆಗ್ರಹಿಸಿ ರಾಜ್ಯಪಾಲರಿಗೆ ವೆಂಕಟಚಲಪತಿ ದೂರನ್ನ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಆಗಿದೆ. ಅಜಯ್ ಮೇ ಬಿ 10ನೇ ತಾರೀಕು ಅಥವಾ 11ನೇ ತಾರೀಕು ಪ್ರಕರಣ ದಾಖಲಾಗಿದೆ. 10-11 ದಿನದಿಂದ ಅವ್ರು ತಪ್ಪಿಸ್ಕೊಂಡು ಅಬ್ಸ್ಕೊಂಡಾಗಿದ್ದಾರೆ, ತಿರುಗ್ತಾ ಇಲ್ಲ. ಅವರೇನು ಅಜಯ್ ಅವರೇನು ದೊಡ್ಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋಂಥವ್ರೇನಲ್ಲ, ಸಾಮಾನ್ಯ ಪ್ರಜೆ. ದೊಡ್ಡ ಹಾರ್ಡ್ ಕೋರ್ಸ್, ಹೌದು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು. ಅವರು ಮಾದರಿಯಾಗಿರಬೇಕು ಜಿಲ್ಲೆಗೆ. ಬಟ್ ಆ ಮಾದರಿತನ ಭ್ರಷ್ಟಾಚಾರದಲ್ಲಿ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಸಂಬಂಧ ಇಲ್ಲದೆ ಇರೋಂಥ ವಿಚಾರದಲ್ಲಿ ಅವ್ರು ಮೂಗು ತೋರಿಸಿ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅವರು ಈ ಪ್ರಕರಣದಲ್ಲಿ ಒಂದು ಕನ್ವರ್ಷನ್ ಕಾಪಿನ ಕೊಡಲಿಕ್ಕೆ, ರಿಜೆಕ್ಟ್ ಆಗಿರೋಂಥ ಕಾಪಿನ ಪಡ್ಕೊಳ್ಳಿಕ್ಕೆ 20,000 ಲಂಚ ಕೇಳಿದ್ದಾರೆ. ಮೊದಲು 10,000ಕ್ಕೇನೋ ಮಾಡಿಕೊಟ್ಟಿದ್ರಂತೆ, ಈಗ 20,000 ಕೇಳಿದ್ದಾರೆ. ಆ 20,000 ಕೇಳಿ ಆ ಪ್ರಕರಣದಲ್ಲಿ ಸಿಗಾಕೊಂಡಿದ್ದಾರೆ. ನನ್ನ ಹತ್ರ ಸಾಕಷ್ಟು ದಾಖಲೆಗಳಿದೆ. ಲೋಕಾಯುಕ್ತರಿಗೆ ಹೇಳಿದ್ದೀನಿ ನಾನು ಮೊನ್ನೆ ಲೋಕಾಯುಕ್ತ ಕಚೇರಿಯಲ್ಲಿ SP ಅವ್ರಿಗೆ, ತಮಗೆ ದಾಖಲೆಗಳು ಇನ್ನೂ ಬೇಕು ಅಂತಂದರೆ ಕೊಡ್ತೀನಿ. ಈಗಲೂ ನನ್ನ ಹತ್ರ ಇದೆ, ಬೇಕು ಅಂದರೆ ಕೊಡ್ತೀನಿ ದಾಖಲೆಗಳು. ಅವ್ರು ಏನೇನು ಪ್ರಕರಣಗಳಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ, ಯಾವುದೇ ಒಂದು ತಹಸೀಲ್ದಾರ್ದು ರೆಕಮೆಂಡೇಷನ್ ಇಲ್ಲದೆ ಕನ್ವರ್ಷನ್ಸ್ ಮಾಡ್ತಾರೆ, PTCL ಲ್ಯಾಂಡ್ಸ್ನ ಕನ್ವರ್ಷನ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.